ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಮೆಗಾ ಹೈಡ್ರಾಮಾ ಸೃಷ್ಟಿಯಾಗಿದೆ. ಭಕ್ತರು ಲೆಕ್ಕ ಕೊಡಿ ಆಡಳಿತ ಮಂಡಳಿ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಮಠದ ಆವರಣದಲ್ಲಿ ಭಕ್ತರಿಂದ ಪ್ರತಿಭಟನೆ ನಡೆಯುತ್ತಿದೆ. ಮಠದ ಆವರಣದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಲೆಕ್ಕ ಕೊಡಿ ಆಡಳಿತ ಮಂಡಳಿ ಅನ್ನುವ ವಿಶೇಷ ಅಭಿಯಾನವನ್ನು ಮಾಡುತ್ತಿದ್ದಾರೆ ಮಠದ ಭಕ್ತರು. ಪಂಚಮಸಾಲಿ ಪೀಠದಲ್ಲಿ ಮೆಗಾ ಹೈಡ್ರಾಮಾವೇ ಸೃಷ್ಟಿಯಾಗಿದೆ. ಪ್ರತಿಭಟನೆ ನಡೆಸುತ್ತಿದ್ದ ಸುಮಾರು 50ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆಯಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ನಿಷೇಧಾಜ್ಞೆ ನಡುವೆಯೂ ಕೂಡ ಮಠದ ಬಳಿ ಭಕ್ತರು ಜಮಾವಣೆ ಆಗ್ತಾ ಇದ್ದಾರೆ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯುವ ವೇಳೆ ತಳ್ಳಾಟ ನೂಕಾಟವೂ ನಡೆದಿದೆ. ಪಂಚಮಸಾಲಿ ಮುಖಂಡ ಪರಮೇಶ್ವರ ಗೌಡ ಅಸ್ವಸ್ಥರಾಗಿದ್ದಾರೆ. ಈ ಹೈಡ್ರಾಮದ ವೇಳೆ ಸರ್ ಗಾಳಿ ಬಿಡಿ ಗಾಳಿ ಬಿಡ್ರಿ. ಸರ್ ಗಾಳಿ ಬಿಡಿ ನಮ್ಮ ಪ್ರತಿನಿಧಿ ದಾವಣಗೆರೆಯ ರಿಪೋರ್ಟರ್ ವಿಠಲ್ಲ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ವಿಠಲ್ಲ, ಹೈಡ್ರಾಮಾ ಯಾಕೆ ಸೃಷ್ಟಿಯಾಯಿತು? ಭಕ್ತರ ಹೇಳೋದೇನು? ಆಡಳಿತ ಮಂಡಳಿ ಏನು ಹೇಳ್ತಾ ಇದೆ? ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಈಗ ವಿಠಲ್? ರಂಜಿತ್, ಪ್ರಮುಖವಾಗಿ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ವೀರಶೈವಲಿಂಗಾಯತ ಪಂಚಮಸಾಲಿ ಪೀಠದಲ್ಲಿ ಕೂಡ ಇವತ್ತಿನ ಲೆಕ್ಕಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆಂದು ಕೂಡ ಸಾಕಷ್ಟು ಒಂದು ಹೈಡ್ರಾಮಾ ನಡೆದಿರುವಂತಂದ್ರೆ ಬೆಳಗ್ಗೆ ಇವತ್ತು ಟ್ರಸ್ಟಿಗಳ ಒಂದು ಸಭೆಯನ್ನು ಕರೆದಿದ್ರು. ಲೆಕ್ಕಪತ್ರ ವಿಚಾರ ಸೇರಿದಂತೆ ಮಠದ ಒಂದು ಆಡಳಿತ ವ್ಯವಸ್ಥೆ ಕುರಿತಾಗಿ ಅಂದ್ರೆ ಆ ಟ್ರಸ್ಟಿಗಳು ಮಾತ್ರ ಇವತ್ತು ಸಭೆಯನ್ನು ಕರೆದಿದ್ರು. ಆದರೆ ಆ ಸಭೆಗೆ ಏನು ಭಕ್ತರು ಆಗಮಿಸಿದ್ರೆ ಕಳೆದ ಕೆಲ ದಿನಗಳಿಂದ ನಮಗೆ ಈ ಮಠದಕ್ಕೆ ಸಂಬಂಧಪಟ್ಟಂತ ಲೆಕ್ಕಪತ್ರವನ್ನು ಕೊಡಬೇಕಂದ್ರೆ ಸಾಕಷ್ಟು ಸರ್ಕಾರದಿಂದ ಅನುದಾನ ಬಂದಿದೆ, ಕೋಟ್ಯಾಂತರ ರೂಪಾಯಿ ಅನುದಾನ ಬಂದಿದೆ, ಅದರ ದುರ್ಬಳಕೆ ಆಗಿದೆ. ಅದರ ಒಂದು ಲೆಕ್ಕಪತ್ರವನ್ನು ಕೊಡಬೇಕನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ದಿನದಿಂದ ಒಂದು ಅವರ ಬೇಡಿಕೆ ಆಗಿತ್ತು. ಆ ಬೇಡಿಕೆ ಕೂಡ ಕೆಲವೊಂದು ಕಡೆಗೆ ಟ್ರಸ್ಟ್ನವರು ಸಹಮತ ಸೂಚಿಸಿರಲಿಲ್ಲ ಅನ್ನುವಂತಹ ಮಾತಿರುವಂಥದ್ದು. ಆದರೆ ಬೆಳಗ್ಗೆ ಸೇರಿದಂತಹ ಸುಮಾರು 50ಕ್ಕೂ ಅಧಿಕ ಭಕ್ತರನ್ನು ಬಂಧಿಸುವಂಥ ಕೆಲಸ ಮತ್ತೆ ಕೂಡ ಬಂಧನ ಕೆಲಸ ಆಗ್ತಾ ಇರುವಂಥದ್ದು. ರಂಜಿತ್, ತಾವು ದೃಷ್ಟಿಯಲ್ಲಿ ಗಮನಿಸ್ತಾ ಇರಬೇಕು. ಮತ್ತೆ ಸೇರಿದಂಥ ಭಕ್ತರನ್ನ ಬಂಧನ ಮಾಡೋಕೆ ಪೊಲೀಸರು ಮುಂದಾಗಿರುವಂಥದ್ದು ದೃಷ್ಟಿಯಲ್ಲಿ ಗಮನಿಸ್ತಾ ಇರ್ಬೋದು. ಮತ್ತೆ ಈಗ ಆ ಮಧ್ಯಾಹ್ನದಲ್ಲಿ ನಮ್ಮನ್ನು ಒಳಗಡೆ ಬಿಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಏನು ಭಕ್ತರ ಸೇರಿದ್ರು. ಆ ಭಕ್ತರನ್ನ ಬಂಧಿಸುವ ಪೊಲೀಸರು ಮುಂದಾಗಿರುವಂಥ ದೃಷ್ಟಿಯಲ್ಲಿ ಗಮನಿಸ್ತಾ ಇರ್ಬೋದು. ರಂಜಿತ್, ಇಲ್ಲಿ ಸೇರಿದ ಸುಮಾರು 50ಕ್ಕೂ ಅಧಿಕ ಜನ ಏಕಾಗಿ ಬಂದ್ರಲ್ಲಿ ಕೆಲವರನ್ನ ಚದುರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ, ಕೆಲವರನ್ನ ಬಂಧಿಸಲು ಮುಂದಾಗಿರುವಂಥದ್ದು. ಈಗ ಬಂಧನಕ್ಕೊಳಗಾದವ್ರನ್ನ ನಾನು ಮಾತನಾಡಿಸುವಂತ ಕೆಲಸವನ್ನ ಮಾಡ್ತಾರೆ. ರಂಜಿತ್, ತಾವು ದೃಷ್ಟಿಯಲ್ಲಿ ಗಮನಿಸ್ತಾ ಇರ್ಬೋದು. ಒಂದು ಬಂಧನ ಮಾಡುವಂತಹ ಕೆಲಸ ಈಗಾಗಲೇ ಆಗ್ತಿರುವಂಥದ್ದು. ಪೊಲೀಸರು ಹಿಡಿದು ಮುಂದೆ ಮಾತಾಡ್ತಾರೆ. ಬ್ರದರ್, ಹೇಳಿ ಲೆಕ್ಕ ಕೇಳಕ್ ಲೆಕ್ಕ ಕೊಡ್ತಾ ಇಲ್ಲ, ಅಧಿಕಾರಿಗಳು ಒಳಗೆ ಬಿಡ್ತಾ ಇಲ್ಲ ಮಠಗಳಿಗೆ. ಯಾರನ್ನು ಏನ್ ಹೇಳ್ತಿದ್ದಾರೆ ಪೊಲೀಸರು? ಒಳಗೆ ಯಾರು ಬಿಡ್ತಾ ಇಲ್ಲ. ಅವ್ರ ಪರ್ಮಿಷನ್ ತಂದು 12 ಮಂದಿ ಅಷ್ಟೇ ಪರ್ಮಿಷನ್ ಒಳಗೆ ಬಿಡ್ತಾ ಇದ್ದಾರೆ. ಯಾರು 12 ಜನ? ಯಾರು ಅವರು? ಕಮಿಟಿಯವರು, ಟ್ರಸ್ಟ್ನವರು. ನಿಮ್ಗೆ ಏನೇನು ಲೆಕ್ಕ ಬೇಕು? ನಮಗೆ ಮಾಹಿತಿ ಇಲ್ಲ. ಮಠದ ಲೆಕ್ಕ ಬೇಕು. ಇಲ್ಲಿವರೆಗೂ ಇಲ್ಲಿಗೆ ಲೆಕ್ಕ ಬೇಕು. ತಾವೆಲ್ಲಿಂದ ಬಂದಿರೋದು? ಇಡೀ ರಣಾಮಿ ತಾಲೂಕು ಇಟಗಿ ಗ್ರಾಮದಿಂದ ಬಂದಿದೆ. ಓಕೆ, ಒಳಗಡೆ ಬಿಡ್ತಾ ಇಲ್ಲ. ಇಲ್ಲಿ ಮಾಜಿ ಶಾಸಕರಿದ್ದಾರೆ. ಸರ್ ಹೇಳಿ ಸರ್ ಪ್ಲೀಸ್. ಈಗ ಬಂಧನ ಮಾಡ್ತಾ ಇದ್ದಾರೆ ಸರ್, ಏನು ವಿಚಾರಕ್ಕಂತ? ಸರ್ ಅರೆಸ್ಟ್ ಮಾಡ್ತಾ ಇದ್ದಾರೆ, ಏನು ವಿಚಾರಕ್ಕಂತ? ನಾವು ಲೆಕ್ಕ ಕೊಡಿ ಅಂತ ನಮ್ಮದು. ಲೆಕ್ಕ ಕೊಡೋದೇ ಇಲ್ಲ. ಮತ್ತು ಲೆಕ್ಕ ಕೊಡೋದೇ ಇಲ್ಲ ಅಂದಮೇಲೆ ಲೆಕ್ಕ ಯಾರನ್ನ ಕೇಳಬೇಕು? ಒಂದು ಇಲ್ಲ ರೀ, ನಾವು ಲೆಕ್ಕ ಕೊಡೋರು ಅವರು ಆದೇಶ ತಂದಾರ ತಹಸೀಲ್ದಾರಿಂದ ನಿಮ್ಮನ್ನು ಒಳಗೆ ಬಿಡಬೇಡ್ರಿ ಅಂತೇಳಿ. ಅದಕ್ಕೆ ನಿಮ್ಮನ್ನು ಬಿಡಲ್ರಿ ಅಂದ್ರೆ ಅದಕ್ಕೆ ನಾವು ಅದಕ್ಕೆ ಪ್ರತಿಭಟನಾರ್ಥವಾಗಿ ಪೊಲೀಸರು ಕರ್ಕೊಂಡು ಹೋಗ್ತಾರೆ, ವ್ಯಾನ್ಯಾಗ ಹೋಗ್ತೀವಿ ಅಷ್ಟೇ. ಸರ್ ಒಟ್ಟರ ಬೇಡಿಕೆ ಏನು ಸರ್? ಲೆಕ್ಕ ಕೊಡಿ ಅಷ್ಟೇ. ಯಾರು ಕೊಡ್ಬೇಕು ಸರ್ ಲೆಕ್ಕ? ಈಗ ಲೆಕ್ಕ ಕೊಡ್ಬೇಕಾದ್ರೆ ಲೆಕ್ಕ ಕೊಡಬೇಕು. ಟ್ರಸ್ಟ್ನವರು ದಾರ್ಯಾಗ ಹೋದಾರಲ್ಲ, ಪೊಲೀಸರಲ್ಲ. ಲೆಕ್ಕ ಕೊಡ ಸರ್. ನಿಮ್ಮ ಮಟ್ಟದ ಒಳಗಡೆ ನಿಮ್ಮನ್ನ ಯಾಕೆ ಬಿಡ್ತಿಲ್ಲ ಅಂತ?
ನಾವು ಅಧಿಕೃತವಾಗಿ ಟ್ರಸ್ಟ್ ಕಮಿಟಿ ಅಂತ ಮಾಡೀವಿ. ಅವರಿಗೆ ನಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ. ಅದಕ್ಕೆ ನಿಮ್ಮನ್ನು ನೀವು ಬರಬೇಡ್ರಪ್ಪ. ಸರ್, ಇವತ್ತು ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ ಸರ್, ಇಲ್ಲಿ ಆದರೂ ಯಾಕೆ ಬಂದಿದ್ದೀರ ತಾವು ಅಂತ? ನಿಷೇಧಾಜ್ಞೆ ಜಾರಿ ಮಾಡಿಸಿರೋರು, ಅರ್ಜಿ ಕೊಟ್ಟರು ನಮ್ಮವರೇ, ಅರೆಸ್ಟ್ ಆಗೋರು ನಮ್ಮವರೇ, ಜಗಳ ಆಡೋರು ಪಂಚಮ ಜೈಲರೇ. ಪೊಲೀಸರು ಏನು ಮಾಡ್ತಾರೆ? ಕಾನೂನು ಪ್ರಕಾರ ಕ್ರಮ ತಗೊಂತಾರೆ. ಏನಿದಿಷ್ಟು ಮಾಜಿ ಶಾಸಕರು ಮತ್ತು ಒಟ್ಟರೆ ದೃಷ್ಟಿಯಲ್ಲಿ ಗಮನಿಸ್ತಾ ಇರಬಹುದು. ಯಾಕಂದರೆ ಆ ಬೆಳಗ್ಗೆ ಸುಮಾರು 50ಕ್ಕೂ ಅಧಿಕ ಜನರನ್ನ ಬಂಧನ ಮಾಡ್ಕೊಂಡಿದ್ದಾರೆ ಕೂಡ ಮಾಜಿ ಶಾಸಕರಂತ ಎಚ್.ಎಸ್. ಶಿವಶಂಕರ, ಸೋಮಣ್ಣ ಬೇವಿನ ಮರದ್ ಮತ್ತು ಅರುಣ್ ಕುಮಾರ್ ಪೂಜಾರ್ ಸೇರಿದಂತೆ ಸಾಕಷ್ಟು ಬಿ.ಜೆ. ಅಜಯ್ ಕುಮಾರ್ ಸೇರಿದಂತೆ ಸಾಕಷ್ಟು ನಾಯಕರನ್ನ ಬಂಧನ ಮಾಡಿಕೊಳ್ಳುವಂಥ ಕೆಲಸ ಆಗಿತ್ತು ರಂಜಿತ್. ಆದರೆ ಇಲ್ಲಿವರು ಕೂಡ ಯಾರು ಬಂದಿರಲಾಗಿ ಈಗ ಏಕಾಏಕಿ ಬಂದಂತಹ ಮತ್ತೆ ಭಕ್ತರಂದ್ರೆ ನಮ್ಮನ್ನು ಒಳಗಡೆ ಬಿಡಿ, ನಾವು ಲೆಕ್ಕವನ್ನು ಕೇಳಬೇಕನ್ನೋ ನಿಟ್ಟಿನಲ್ಲಿ ಏಕಾಏಕಿ ಆಗಮಿಸಿದಂಥವ್ರನ್ನ ಬಂಧನ ಮಾಡುವಂಥ ಕೆಲಸ ಆಗಿರುವಂಥದ್ದು. ಪ್ರಮುಖವಾಗಿ ಕಳೆದ ಕೆಲ ದಿನಗಳಿಂದ ಸಹ ಟ್ರಸ್ಟಿಗಳ ಬಳಿಗೆ ಆ ಲೆಕ್ಕ ಕೊಡಿ ಅಂತೇಳಿ ಏನು ಆ ಭಕ್ತರು ಒಂದು ಮನವಿ ಮಾಡಿಕೊಳ್ತಾ ಇದ್ರು. ಇನ್ನೊಂದು ಕಡೆಗೆ ಟ್ರಸ್ಟಿಗಳು ಸಹ ಏನು ಸ್ವಾಮೀಜಿಗಳಿಗೆ ಒಂದು ಬೇಡಿಕೆ ನೀಡಿದ್ರು ಅಂತಂದರೆ ಈಗ ಇರುವಂಥ ವಚನಾನಂದ ಶ್ರೀಗಳು ಆ ಬೆಂಗಳೂರಿನಲ್ಲಿರುವಂಥ ಶ್ವಾಸಪೀಠ ಮತ್ತು ಈ ಪಂಚಮಶಾಲಿ ಪೀಠದ ಪೀಠಾಧಿಪತಿಗಳಾಗಿರುವಂಥದ್ದು. ಆದರೆ ಅವರಿಗೆ ಒಂದು ಪೀಠವನ್ನು ಆಯ್ಕೆ ಮಾಡಿಕೊಳ್ಳಿ ಅಂತಂದರೆ ಆ ಬೆಂಗಳೂರಿನಲ್ಲಿರುವಂಥ ಶ್ವಾಸಪೀಠವನ್ನು ಬಿಟ್ಟು ಪಂಚಮಶಾಲಿ ಪೀಠವನ್ನು ಆಯ್ಕೆ ಮಾಡಿಕೊಂಡು ಏನು ಸಮಾಜಕ್ಕೆ ತಮ್ಮ ಎಷ್ಟು ಸಾಧ್ಯನೋ ಅಷ್ಟು ಒಂದು ಸೇವೆಯನ್ನು ಸಲ್ಲಿಸಿ ಅನ್ನುವಂಥ ಒಂದು ಮನವಿಯನ್ನು ಮಾಡ್ಕೋತದ್ದು. ಈ ನಿಟ್ಟಿನಲ್ಲಿ ಕೂಡ ಏನು ಆ ಶ್ರೀಗಳ ಭಕ್ತರು ಒಂದು ಆತಂಕಂದರೆ ಆ ಸ್ವಾಮೀಜಿಗಳನ್ನು ಇಲ್ಲಿಂದ ಕಳಿಸ್ಬೇಕನ್ನೋ ನಿಟ್ಟಿನಲ್ಲಿ ಪ್ರಯತ್ನ ನಡೆದಿದೆ. ಅದಕ್ಕೆ ಇವರು ಲೆಕ್ಕವನ್ನು ಕೊಡ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಭಕ್ತರು ಆರೋಪ ಮಾಡ್ತಾರೆ. ಆದರೆ ಈ ಟ್ರಸ್ಟಿಗಳು ಏನು ಸ್ವಾಮೀಜಿಗಳಿಗೆ ನಾವು ಅಲಿಗೇಷನ್ ಮಾಡೋದಕ್ಕೆ ಭಕ್ತರು ನಮ್ಮ ಮೇಲೆ ಈ ರೀತಿ ಲೆಕ್ಕ ಕೇಳುವ ಮೂಲಕ ಮುಗಿಬಿದ್ದಿದ್ದಾರೆ ಅಂತ ಒಂದು ಆರೋಪ ಮಾಡ್ತಿರುವಂಥದ್ದು ರಂಜಿತ್. ಓಕೆ ವಿಠಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಮೆಗಾ ಹೈಡ್ರಾಮಾ ಸೃಷ್ಟಿಯಾಗಿದೆ. ಭಕ್ತರು ಲೆಕ್ಕ ಕೊಡಿ ಆಡಳಿತ ಮಂಡಳಿ ಅಭಿಯಾನವನ್ನು ಶುರು ಮಾಡಿದ್ದಾರೆ. ಮಠದ ಆವರಣದಲ್ಲಿ ಭಕ್ತರಿಂದ ಪ್ರತಿಭಟನೆ ನಡೆಯುತ್ತಿದೆ. ಮಠದ ಆವರಣದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಲೆಕ್ಕ ಕೊಡಿ ಆಡಳಿತ ಮಂಡಳಿ ಅನ್ನುವ ವಿಶೇಷ ಅಭಿಯಾನವನ್ನು ಮಾಡುತ್ತಿದ್ದಾರೆ ಮಠದ ಭಕ್ತರು. ಪಂಚಮಸಾಲಿ ಪೀಠದಲ್ಲಿ ಮೆಗಾ ಹೈಡ್ರಾಮವೇ ಸೃಷ್ಟಿಯಾಗಿದೆ. ಪ್ರತಿಭಟನೆ ನಡೆಸುತ್ತಿದ್ದ ಸುಮಾರು 50ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆಯಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ನಿಷೇಧಾಜ್ಞೆ ನಡುವೆಯೂ ಕೂಡ ಮಠದ ಬಳಿ ಭಕ್ತರು ಜಮಾವಣೆ ಆಗ್ತಾ ಇದ್ದಾರೆ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯುವ ವೇಳೆ ತಳ್ಳಾಟ, ನೂಕಾಟವೂ ನಡೆದಿದೆ. ಪಂಚಮಸಾಲಿ ಮುಖಂಡ ಪರಮೇಶ್ವರ ಗೌಡ ಅಸ್ವಸ್ಥರಾಗಿದ್ದಾರೆ ಈ ಹೈಡ್ರಾಮದ ವೇಳೆ. ಸರ್ ಗಾಳಿ ಬಿಡಿ, ಗಾಳಿ ಬಿಡ್ರಿ. ಸರ್ ಗಾಳಿ ಬಿಡಿ, ನಮ್ಮ ಪ್ರತಿನಿಧಿ ದಾವಣಗೆರೆಯ ರಿಪೋರ್ಟರ್ ವಿಠಲ್ ಈಗ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಹೈಡ್ರಾಮಾ ಯಾಕೆ ಸೃಷ್ಟಿಯಾಯಿತು? ಭಕ್ತರ ಹೇಳೋದೇನು? ಆಡಳಿತ ಮಂಡಳಿ ಏನು ಹೇಳ್ತಾ ಇದೆ? ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಈಗ ವಿಠಲ್? ರಂಜಿತ್, ಪ್ರಮುಖವಾಗಿ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ವೀರಶೈವಲಿಂಗಾಯತ ಪಂಚಮಶಾಲಿ ಪೀಠದಲ್ಲಿ ಕೂಡ ಇವತ್ತಿನ ಲೆಕ್ಕಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆಂದು ಕೂಡ ಸಾಕಷ್ಟು ಒಂದು ಹೈ ಡ್ರಾಮಾ ನಡೆದಿರುವಂತಂದ್ರೆ ಬೆಳಗ್ಗೆ ಇವತ್ತು ಟ್ರಸ್ಟಿಗಳ ಒಂದು ಸಭೆಯನ್ನು ಕರೆದಿದ್ರು. ಲೆಕ್ಕಪತ್ರ ವಿಚಾರ ಸೇರಿದಂತೆ ಮಠದ ಒಂದು ಆಡಳಿತ ವ್ಯವಸ್ಥೆ ಕುರಿತಾಗಿ ಅಂದ್ರೆ ಆ ಟ್ರಸ್ಟಿಗಳು ಮಾತ್ರ ಇವತ್ತು ಸಭೆಯನ್ನು ಕರೆದಿದ್ರು. ಆದರೆ ಆ ಸಭೆಗೆ ಏನು ಭಕ್ತರು ಆಗಮಿಸಿದ್ರೆ ಕಳೆದ ಕೆಲ ದಿನಗಳಿಂದ ನಮಗೆ ಈ ಮಠದಕ್ಕೆ ಸಂಬಂಧಪಟ್ಟಂತ ಲೆಕ್ಕಪತ್ರವನ್ನು ಕೊಡಬೇಕಂದ್ರೆ ಸಾಕಷ್ಟು ಸರ್ಕಾರದಿಂದ ಅನುದಾನ ಬಂದಿದೆ, ಕೋಟ್ಯಾಂತರ ರೂಪಾಯಿ ಅನುದಾನ ಬಂದಿದೆ.
ಬಂದಿದೆ, ಅದರ ದುರ್ಬಳಕೆ ಆಗಿದೆ, ಅದರ ಒಂದು ಲೆಕ್ಕಪತ್ರವನ್ನು ಕೊಡಬೇಕನ್ನೋ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ದಿನದಿಂದ ಒಂದು ಅವರ ಬೇಡಿಕೆ ಆಗಿತ್ತು. ಆ ಬೇಡಿಕೆ ಕೂಡ ಕೆಲವೊಂದು ಕಡೆಗೆ ಟ್ರಸ್ಟ್ನವರು ಸಹಮತ ಸೂಚಿಸಿರಲಿಲ್ಲ ಅನ್ನುವಂತಹ ಮಾತಿರುವಂಥದ್ದು. ಆದರೆ ಬೆಳಗ್ಗೆ ಸೇರಿದಂತಹ ಸುಮಾರು 50ಕ್ಕೂ ಅಧಿಕ ಭಕ್ತರನ್ನು ಬಂಧಿಸುವಂಥ ಕೆಲಸ ಮತ್ತೆ ಕೂಡ ಬಂಧನ ಕೆಲಸ ಆಗ್ತಾ ಇರುವಂಥದ್ದು. ರಂಜಿತ್, ತಾವು ದೃಷ್ಟಿಯಲ್ಲಿ ಗಮನಿಸ್ತಾ ಇರಬೇಕು. ಮತ್ತೆ ಸೇರಿದಂಥ ಭಕ್ತರನ್ನ ಬಂಧನ ಮಾಡೋಕೆ ಪೊಲೀಸರು ಮುಂದಾಗಿರುತ್ತದೆ, ದೃಷ್ಟಿಯಲ್ಲಿ ಗಮನಿಸ್ತಾ ಇರ್ಬೋದು. ಯಾಕೆ ಮತ್ತೆ ಈಗ ಆ ಮಧ್ಯಾಹ್ನದಲ್ಲಿ ನಮ್ಮನ್ನು ಒಳಗಡೆ ಬಿಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಏನು ಭಕ್ತರು ಸೇರಿದ್ರು. ಆ ಭಕ್ತರನ್ನ ಬಂಧಿಸುವ ಪೊಲೀಸರು ಮುಂದಾಗಿರುವಂಥ ದೃಷ್ಟಿಯಲ್ಲಿ ಗಮನಿಸ್ತಾ ಇರ್ಬೋದು. ರಂಜಿತ್, ಇಲ್ಲಿ ಸೇರಿದ ಸುಮಾರು 50ಕ್ಕೂ ಅಧಿಕ ಜನ ಏಕಾಏಕಿ ಬಂದ್ರಲ್ಲಿ ಕೆಲವರನ್ನ ಚದುರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀನಿ, ಕೆಲವರನ್ನ ಬಂಧಿಸಲು ಮುಂದಾಗಿರುವಂಥದ್ದು. ಈಗ ಬಂಧನಕ್ಕೊಳಗಾದವ್ರನ್ನ ನಾನು ಮಾತನಾಡಿಸುವಂತ ಕೆಲಸವನ್ನ ಮಾಡ್ತಾರೆ ರಂಜಿತ್, ತಾವು ದೃಷ್ಟಿಯಲ್ಲಿ ಗಮನಿಸ್ತಾ ಇರ್ಬೋದು. ಒಂದು ಬಂಧನ ಮಾಡುವಂತಹ ಕೆಲಸ ಈಗಾಗಲೇ ಆಗ್ತಿರುವಂಥದ್ದು. ಪೊಲೀಸರು ಹಿಡಿದು ಮುಂದೆ ಮಾತಾಡ್ತಾರೆ. ಬ್ರದರ್, ಹೇಳಿ ಲೆಕ್ಕ ಕೇಳಕ್ ಬಂದು ಲೆಕ್ಕ ಕೊಡ್ತಾ ಇಲ್ಲ, ಅಧಿಕಾರಿಗಳು ಒಳಗೆ ಬಿಡ್ತಾ ಇಲ್ಲ ಮಠಗಳಿಗೆ. ಯಾರನ್ನು ಏನ್ ಹೇಳ್ತಿದ್ದಾರೆ ಪೊಲೀಸರು? ಒಳಗೆ ಯಾರು ಬಿಡ್ತಾ ಇಲ್ಲ. ಅವ್ರ ಪರ್ಮಿಷನ್ ತಂದು 12 ಮಂದಿ ಅಷ್ಟೇ ಪರ್ಮಿಷನ್ ಒಳಗೆ ಬಿಡ್ತಾ ಇದ್ದಾರೆ. ಯಾರು 12 ಜನ? ಯಾರು ಅವರು? ಕಮಿಟಿಯವರು, ಟ್ರಸ್ಟ್ನವರು. ಟ್ರಸ್ಟಿನವರು. ನಿಮ್ಗೆ ಏನೇನು ಲೆಕ್ಕ ಬೇಕು? ನಮಗೆ ಮಾಹಿತಿ ಇಲ್ಲ, ಮಠದ ಲೆಕ್ಕ ಬೇಕು. ಇಲ್ಲಿವರೆಗೂ ಇಲ್ಲಿಗೆ ಲೆಕ್ಕ ಬೇಕು. ತಾವೆಲ್ಲಿಂದ ಬಂದಿರೋದು? ನಾವು ಇಡೀ ರಣಾಮಿ ತಾಲೂಕು ಇಟಗಿ ಗ್ರಾಮದಿಂದ ಬಂದಿದೆ. ಓಕೆ, ಒಳಗಡೆ ಬಿಡ್ತಾ ಇಲ್ಲ. ಇಲ್ಲಿ ಮಾಜಿ ಶಾಸಕರಿದ್ದಾರೆ. ಸರ್ 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 ಹೇಳಿ ಸರ್. ಪ್ಲೀಸ್. ಸರ್, ಈಗ ಬಂಧನ ಮಾಡ್ತಾ ಇದ್ದಾರೆ ಸರ್, ಏನು ವಿಚಾರಕ್ಕಂತ? ಸರ್, ಅರೆಸ್ಟ್ ಮಾಡ್ತಾ ಇದ್ದಾರೆ, ಏನು ವಿಚಾರಕ್ಕಂತ? ನಾವು ಲೆಕ್ಕ ಕೊಡಿ ಅಂತ ನಮ್ಮದು. ಲೆಕ್ಕ ಕೊಡೋದೇ ಇಲ್ಲ. ಮತ್ತು ಲೆಕ್ಕ ಕೊಡೋದೇ ಇಲ್ಲ ಅಂದಮೇಲೆ ಲೆಕ್ಕ ಯಾರನ್ನ ಕೇಳಬೇಕು? ಒಂದು ಇಲ್ಲ ರೀ, ನಾವು ಲೆಕ್ಕ ಕೊಡೋರು ಅವರು ಆದೇಶ ತಂದಾರ ತಹಸೀಲ್ದಾರಿಂದ, ನಿಮ್ಮನ್ನು ಒಳಗೆ ಬಿಡಬೇಡ್ರಿ ಅಂತೇಳಿ. ಅದಕ್ಕೆ ನಿಮ್ಮನ್ನು ಬಿಡಲ್ರಿ ಅಂದ್ರೆ ಅದಕ್ಕೆ ನಾವು ಅದಕ್ಕೆ ಪ್ರತಿಭಟನಾರ್ಥವಾಗಿ ಪೊಲೀಸರು ಕರ್ಕೊಂಡು ಹೋಗ್ತಾರೆ, ವ್ಯಾನ್ಯಾಗ ಹೋಗ್ತೀವಿ ಅಷ್ಟೇ. ಸರ್, ಒಟ್ಟರ್ಥ ಬೇಡಿಕೆ ಏನು ಸರ್? ಲೆಕ್ಕ ಕೊಡಿ ಅಷ್ಟೇ. ಯಾರು ಕೊಡ್ಬೇಕು ಸರ್ ಲೆಕ್ಕ? ಈಗ ಲೆಕ್ಕ ಕೊಡ್ಬೇಕಾದ್ರೆ ಲೆಕ್ಕ ಕೊಡಬೇಕು. ಟ್ರಸ್ಟ್ನವರು ದಾರ್ಯಾಗ ಹೋದಾರಲ್ಲ, ಪೊಲೀಸರಲ್ಲ. ಲೆಕ್ಕ ಕೊಡ. ಸರ್, ನಿಮ್ಮ ಮಟ್ಟದ ಒಳಗಡೆ ನಿಮ್ಮನ್ನು ಯಾಕೆ ಬಿಡ್ತಿಲ್ಲ ಅಂತ? ನಾವು ಅಧಿಕೃತವಾಗಿ ಟ್ರಸ್ಟ್ ಕಮಿಟಿ ಅಂತ ಮಾಡೀವಿ. ಅವ್ರಿಗೆ ನಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ. ಅದಕ್ಕೆ ನಿಮ್ಮನ್ನು ನೀವು ಬರಬೇಡ್ರಪ್ಪ. ಸರ್, ಇವತ್ತು ನಿಷೇಧಾಜ್ಞೆ ಜಾರಿ ಮಾಡಿದ್ದಾರೆ ಸರ್ ಇಲ್ಲಿ, ಆದರೂ ಯಾಕೆ ಬಂದಿದ್ದೀರ ತಾವು ಅಂತ? ನಿಷೇಧಾಜ್ಞೆ ಜಾರಿ ಮಾಡಿಸಿರೋರು, ಅರ್ಜಿ ಕೊಟ್ಟರು ನಮ್ಮವರೇ, ಅರೆಸ್ಟ್ ಆಗೋರು ನಮ್ಮವರೇ, ಜಗಳ ಆಡೋರು ಪಂಚಮ ಜೈಲರೇ. ಪೊಲೀಸರು ಏನು ಮಾಡ್ತಾರೆ? ಕಾನೂನು ಪ್ರಕಾರ ಕ್ರಮ ತಗೊಂತಾರೆ. ಏನಿದಿಷ್ಟು ಮಾಜಿ ಶಾಸಕರು ಮತ್ತು ಒಟ್ಟರೆ ದೃಷ್ಟಿಯಲ್ಲಿ ಗಮನಿಸ್ತಾ ಇರಬಹುದು. ಯಾಕಂದರೆ ಆ ಬೆಳಗ್ಗೆ ಸುಮಾರು 50ಕ್ಕೂ ಅಧಿಕ ಜನರನ್ನ ಬಂಧನ ಮಾಡ್ಕೊಂಡಿದ್ದಾರೆ ಕೂಡ ಮಾಜಿ ಶಾಸಕರಂತ ಎಚ್.ಎಸ್. ಶಿವಶಂಕರ, ಸೋಮಣ್ಣ ಬೇವಿನ ಮರದ್ ಮತ್ತು ಅರುಣ್ ಕುಮಾರ್ ಪೂಜಾರ್ ಸೇರಿದಂತೆ ಸಾಕಷ್ಟು ಬಿಜೆ ಅಜಯ್ ಕುಮಾರ್ ಸೇರಿದಂತೆ ಸಾಕಷ್ಟು ನಾಯಕರನ್ನ ಬಂಧನ ಮಾಡಿಕೊಳ್ಳುವಂಥ ಕೆಲಸ ಆಗಿತ್ತು ರಂಜಿತ್. ಆದರೆ ಇಲ್ಲಿವರು ಕೂಡ ಯಾರು ಬಂದಿರಲಾಗಿ ಈಗ ಏಕಾಏಕಿ ಬಂದಂತಹ ಮತ್ತೆ ಭಕ್ತರಂದ್ರೆ ನಮ್ಮನ್ನು ಒಳಗಡೆ ಬಿಡಿ, ನಾವು ಲೆಕ್ಕವನ್ನು ಕೇಳಬೇಕನ್ನೋ ನಿಟ್ಟಿನಲ್ಲಿ ಏಕಾಏಕಿ ಆಗಮಿಸಿದಂಥವ್ರನ್ನ ಬಂಧನ ಮಾಡುವಂಥ ಕೆಲಸ ಆಗಿರುವಂಥದ್ದು. ಪ್ರಮುಖವಾಗಿ ಕಳೆದ ಕೆಲ ದಿನಗಳಿಂದ ಸಹ ಟ್ರಸ್ಟಿಗಳ ಬಳಿಗೆ ಆ ಲೆಕ್ಕ ಕೊಡಿ ಅಂತೇಳಿ ಏನು ಆ ಭಕ್ತರು ಒಂದು ಮನವಿ ಮಾಡಿಕೊಳ್ತಾ ಇದ್ರು. ಇನ್ನೊಂದು ಕಡೆಗೆ ಟ್ರಸ್ಟಿಗಳು ಸಹ ಏನು ಸ್ವಾಮೀಜಿಗಳಿಗೆ ಒಂದು ಬೇಡಿಕೆ ನೀಡಿದ್ರು ಅಂತಂದರೆ, ಈಗ ಇರುವಂಥ ವಚನಾನಂದ ಶ್ರೀಗಳು ಆ ಬೆಂಗಳೂರಿನಲ್ಲಿರುವಂಥ ಶ್ವಾಸಪೀಠ ಮತ್ತು ಈ ಪಂಚಮಶಾಲಿ ಪೀಠದ ಪೀಠಾಧಿಪತಿಗಳಾಗಿರುವಂಥದ್ದು. ಆದರೆ ಅವರಿಗೆ ಒಂದು ಪೀಠವನ್ನು ಆಯ್ಕೆ ಮಾಡಿಕೊಳ್ಳಿ ಅಂತಂದರೆ ಆ ಬೆಂಗಳೂರಿನಲ್ಲಿರುವಂಥ ಶ್ವಾಸಪೀಠವನ್ನು ಬಿಟ್ಟು ಪಂಚಮಶಾಲಿ ಪೀಠವನ್ನು ಆಯ್ಕೆ ಮಾಡಿಕೊಂಡು ಏನು ಸಮಾಜಕ್ಕೆ ತಮ್ಮ ಎಷ್ಟು ಸಾಧ್ಯನೋ ಅಷ್ಟು ಒಂದು ಸೇವೆಯನ್ನು ಸಲ್ಲಿಸಿ ಅನ್ನುವಂಥ ಒಂದು ಮನವಿಯನ್ನು ಮಾಡ್ಕೊತದ್ದು. ಈ ನಿಟ್ಟಿನಲ್ಲಿ ಕೂಡ ಏನು ಆ ಶ್ರೀಗಳ ಭಕ್ತರು ಒಂದು ಆತಂಕಂದರೆ ಆ ಸ್ವಾಮೀಜಿಗಳನ್ನು ಇಲ್ಲಿಂದ ಕಳಿಸ್ಬೇಕನ್ನೋ ನಿಟ್ಟಿನಲ್ಲಿ ಪ್ರಯತ್ನ ನಡೆದಿದೆ. ಅದಕ್ಕೆ ಇವರು ಲೆಕ್ಕವನ್ನು ಕೊಡ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಭಕ್ತರು ಆರೋಪ ಮಾಡ್ತಾರೆ. ಆದರೆ ಈ ಟ್ರಸ್ಟಿಗಳು ಏನು ಸ್ವಾಮೀಜಿಗಳಿಗೆ ನಾವು ಅಲಿಗೇಷನ್ ಮಾಡೋದಕ್ಕೆ ಭಕ್ತರು ನಮ್ಮ ಮೇಲೆ ಈ ರೀತಿ ಲೆಕ್ಕ ಕೇಳುವ ಮೂಲಕ ಮುಗಿಬಿದ್ದಿದ್ದಾರೆ ಅಂತ ಒಂದು ಆರೋಪ ಮಾಡ್ತಿರುವಂಥದ್ದು ರಂಜಿತ್. ಓಕೆ ವಿಠಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಅಂತಾನೆ ನೀವು ಇಷ್ಟೆಲ್ಲ ಪೊಲೀಸ್ ಹಿಡ್ಕೊಂಡಾಗ ಆಂಬುಲೆನ್ಸ್ ನಮ್ದೆಲ್ಲ